ಇವಾಗ ಗಂಟೆ 12:15 ಹೊತ್ತು. ಇಲ್ಲ ಅಂದ್ರೆ 20 ನಿಮಿಷ ನಡೀರಿ. ನಾ ಆಕ್ಚುಲಿ ಇವತ್ತು ಸ್ಟೇ ಮಾಡಿದ್ದೆ ಇದು ನೋಡ್ಬೇಕು ಅಂತ. ಕ್ರೇಜಿ ಇದೆ ಅಲ್ಲ, ಎಷ್ಟು ದೊಡ್ಡ ನೋಡಿ ನಂದಿ. ಸೊ 12 ಜ್ಯೋತಿರ್ಲಿಂಗ. ಸೊ ಇವಾಗ ನಾವ್ ಏನ್ ಮಾಡೋದು, ಏನ್ ಜಗಳ ಆಡ್ಕೊಂಡು ಕೂರಕ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. 1 2 3 ನ ನೋಡಿದೀರಾ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ. ಐ ಆಮ್ ಶೋರ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಕೊನೆ ತನಕ ನೋಡಿ. ಲೆಟ್ಸ್ ಬಿಗಿನ್. ಎಲ್ಲರಿಗೂ ಶುಭೋದಯ. ಇವಾಗ ಗಂಟೆ 12:15 ಹೊತ್ತು. ಟೈಮ್ ಪಡೆಯಲ್ಲ ಹೊಟ್ಟಚಿ ನೋಡಿದ್ರೆ ಹೆಂಗಿತ್ತು ಸಿಂಕ್. ಅದು ಬ್ರದರ್ಸ್ ಅಂದ್ರೆ ಅವನಿಗೆ ಬರ್ತಾ ಇದ್ದಾನೆ. ನೆನ್ನೆ ನಾನು ಬ್ಲಾಗ್ ಬೇಗನೆ ಎಂಡ್ ಮಾಡಿಬಿಟ್ಟೆ. ಅಂದ್ರೆ ಮನೆಗೆ ಹೋಗಿ ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ವಿ. ಆಮೇಲೆ ರಾಜ್ಮಾ ಚಾವಲ್ ಅದೆಲ್ಲ ತಿಂದು ಒಳ್ಳೆ ನಿದ್ದೆ ಮಾಡಿದ್ವಿ. ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದೀವಿ. ನೋಡೋಣ, ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ, ಜಾಗ ಹುಡುಕ್ತಾ ಇದೀವಿ ಎಲ್ಲಿ ಹೋಗ್ಬೋದು ಅಂತ. ದಿನ ಒಂದೊಂದು ಕಡೆ ಟ್ರೈ ಮಾಡ್ತಾ ಇದೀವಿ. ಬಟ್ ಫಸ್ಟ್ 2 days ಸೇಮ್ ಜಾಗದಲ್ಲಿ ತಿಂದ್ವಿ. ನೋಡ್ಬೇಕು ಇವಾಗ ಎಲ್ಲಿ ತಿಂತೀವಿ ಅಂತ. ನಮ್ಮ ಹಣೆ ಬರದಲ್ಲಿ ಇದೊಂದೇ ಹೋಟೆಲ್ ಬರ್ತಿರೋದು ನಮ್ಮ ರೂಮ್ ಪಕ್ಕ. ಇಲ್ಲಿ ಬೆಳಿಗ್ಗೆ ಜಲೇಬಿ ಕಚೋರಿ ಆ ಥರ ಎಲ್ಲ ತಿಂತಾರೆ, ವಿಚ್ ಇಸ್ ನಾಟ್ ಪಾಸಿಬಲ್ ನಮಗೆ. ಇಲ್ಲೊಬ್ರು ವ್ಲಾಗರ್ ಇದ್ದಾರೆ, ಅವ್ರ ಚಾನಲ್ ಆದಷ್ಟು ಬೇಗ ಓಪನ್ ಆಗುತ್ತೆ. ಅವ್ರ ಚಾನಲ್ಗೂ ಕೂಡ ನಮ್ಮ ಚಾನಲ್ಗೆ ತೋರಿಸಿರೋ ಪ್ರೀತಿನೇ ತೋರಿಸಿ. ನೀವು ಗೂಗಲಲ್ಲಿ ಮಾತ್ರ ರಿವ್ಯೂ ಹಾಕೋದು. ಅವ್ರ ರಿವ್ಯೂ ಮಾತ್ರ ಮಾಡೋದಂತೆ ನೋಡಿ. ಬ್ರೇಕ್ಫಾಸ್ಟ್ ಅಲ್ಲ, ಇಟ್ಸ್ 12:31 ಅಲ್ವಾ? 12:30 ಆಯಿತು. ಮೀಲ್ಸ್ ಆಯಿತು. ಓಕೆ, ಇಟ್ ವಾಸ್ ನಾಟ್ ಬ್ಯಾಡ್. ಬಟ್ ಏನು ಅಂದರೆ ಈ ಹೋಟೆಲ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಅರ್ಥ ಇಲ್ಲ ಪ್ರೈಸಸ್. ನಾವೇನು ಮುಟ್ಟೋ ಅಷ್ಟರಲ್ಲಿ 1,500-2,000 ಬಿಲ್ ತಂದುಬಿಡ್ತಾರೆ. ಇವಾಗ ಫಸ್ಟ್ ರೂಮ್ಗೆ ಹೋಗಿ ವಾಪಸ್ ಬ್ಯಾಗ್ ಎಲ್ಲ ತೊಗೊಂಡು ನಾವು ಸಂಗಮ್ ಸೈಡೇ ಹೋಗ್ತೀವಿ. ಅಲ್ಲಿ ಇನ್ನೂ 2-3 ಟೆಂಪಲ್ಸ್ ನಾವು ಮಿಸ್ ಮಾಡಿದ್ದೀವಿ. ಕಾಫ್ಟೀಸ್ ಕಾಣ್ತು, ತುಂಬ ಜನ ಇಲ್ಲಿ ತೊಗೋತಿದ್ರು. ಸೊ ವಿ ಥಾಟ್ ಲೆಟ್ ಅಸ್ ಆಲ್ಸೋ ಟ್ರೈ ಅಂತ. ಬಟ್ ಅದೇ ಹೆವಿ ಜಂಕ್ ಫುಡ್ ಆಗೋಯ್ತು. ಅಂದರೆ ಹೊರಗಡೆನೇ ತಿನ್ನೋದು 3 ಹೊತ್ತುವೆ. ಮತ್ತು ಏನೇನು ಸಿಕ್ಕಿದ್ದೆಲ್ಲ ತಿನ್ನೋದು ಶುರು ಮಾಡಿಬಿಟ್ಟಿದೆ. ಐಸ್ ಕ್ರೀಮ್ ನೀವು ಫ್ರಿಜ್ಜೆಲ್ಲ ನೋಡೋಕೆ ಹೋಗಬೇಡಿ. ಇಟ್ಸ್ ಓಕೆ, once in a while it's fine. Cheers ಎಲ್ಲ. ಸ್ನಾನ ಮಾಡಿ ಒಂದು ರೌಂಡ್ ರೆಡಿ ಆಗಿ ವಾಪಸ್ ಸಂಗಮ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲ ಅಂದರೆ 20 ನಿಮಿಷ ನಡೀರಿ. ಇಲ್ಲ ಅಂದರೆ 20 ನಿಮಿಷ ನಡೆಯಲ್ಲ ನಾವು. ಬಟ್ ಇನ್ನೊಂದು ಟುಕ್ ಎಲ್ಲಾದರೂ ಕಡಿಮೆಗೆ ಸಿಗುತ್ತೆ ಅಂದರೆ ಅದ್ರಲ್ಲಿ ಹೋಗ್ತೀವಿ ಅಷ್ಟೇ. ಓ ಸುಶಾಂತ್, 4 ಗಂಟೆ 5-5:30 ಕ್ಲೋಸ್ ಆಗುತ್ತೆ. ಅದು ನಾವು ಆದಷ್ಟು ಬೇಗ ರೀಚ್ ಆಗಬೇಕು. ನಾವು ಪ್ರೀವಿಯಸ್ ಅವ್ರು ಕೇಳಿದಾಗ 150 ಅಂತಿದ್ರು. ಇವರು 200 ಅಂದರು. ಮುಂದೆ ಬಂದಮೇಲೆ ಎಲ್ಲ 200 ಅಂತೆ. ನಾವು 100 ಮೀಟರ್ಸ್ ನಡ್ಕೊ ಬಂದಮೇಲೆ ಆ್ಯಕ್ಚುಲಿ ಡಿಸ್ಟೆನ್ಸ್ ಕಡಿಮೆ, ಬಟ್ ಎಲ್ಲ ಜಾಸ್ತಿ ಆಯ್ತು. ಬಟ್ ಈಗ ಏನು ಮಾಡೋಕ್ಕಲ್ಲ, ನಮಗೆ ಲೇಟ್ ಆಗ್ತಾ ಇದೆ. ಹಣೆ ಬರ ಅಂತ ವಾಪಸ್ ಇವರು 200 ಕೊಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನಿನ್ನೆ ಮೊನ್ನೆ ನಿಮಗೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಈಗ ಆಟೋ ಅವ್ರು ಬಿಟ್ಟರು ಇನ್ನೂ 200 ಮೀಟರ್ಸ್ ಇದೆಯಂತೆ. ಇವಾಗ ನಾವು ಓಡಬೇಕು. ಸೊ ಇವನ ಅಣ್ಣ ಬರ್ತಾನೆ ಇಲ್ಲಪ್ಪ. ನಾವಲ್ಲಿ ಹೋಗಿ ಎಂಟರ್ ಆಗ್ಬಿಟ್ರೆ ಆಮೇಲೆ ಚಿಲ್ ಪೀಸ್. ಹನುಮಾನ್ ಮಂದಿರ್, ಅದೇ ಹನುಮಾನ್ ಮಂದಿರ್. ಫೋನ್ ಹಿಂಗೆ ಇಟ್ಕೊಳ್ಳೋಕ್ಕೆ ಭಯ ಗುರು. ಯಾರಾದರೂ ಕಿತ್ಕೊಂಡು ಹೋದ್ರೆ ನಮ್ಮ ಕರ್ನಾಟಕದಲ್ಲಾದರೂ ಓಡ್ಬೋದು. ಇಲ್ಲಿ ಹೆಂಗೆ ಏನು ಅಂತ ಏನು ಗೊತ್ತಿಲ್ಲ. ಸೊ ಇದು ಅಶೋಕ್ ಭಟ್ ಇಲ್ಲೇನೇ ಇರೋದು. ಪಾತಾಳ್ ಭೈರವಿ ಟೆಂಪಲ್ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಕ್ಷಯ್ ಭಟ್, ಅಶೋಕ್ ಭಟ್ ಎಲ್ಲ ಒಬ್ಬೊಬ್ರು ಒಂದೊಂದು ಇಲ್ಲಿ ಹೇಳ್ತಾರೆ. ಕನ್ಫ್ಯೂಸೇ ಮಾಡಾಕ್ತಾರಪ್ಪ. ಓಪನ್ ಇದೆ, ಓಡ್ ಬಂದ್ವಿ. ಇವಾಗ ನನಗೆ ಗೊತ್ತಾಯ್ತು, ಅಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ರು. ಇಲ್ಲಿ ಬಂದಮೇಲೆ ಇದು ಅಶೋಕ್ ಭಟ್, ಪೊಲೀಸ್ ಚೌಕಿ ಅಶೋಕ್ ಭಟ್. ಏನು ಹೇಳಿ, ಫೋರ್ಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ಕಟ್ಟಿರ್ತಾರೆ. ಫೈನಲಿ ವಿ ಆರ್ ಇನ್ ಸೈಟ್. ಅಕ್ಷಯ್ ಭಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮಗೆ ಇಲ್ಲಿ ಬರೆದಿದ್ದಾರೆ. ಸ್ಟೋರಿ ನೀವು ಓದ್ಬೋದು ನೋಡಿ. ನಾನು 5 seconds ಇಡ್ತೀನಿ, ಓದಿ ಆಮೇಲೆ ಪಾಸ್ ಮಾಡ್ಕೊಂಡು ಬೇಕಿದ್ರೆ. ಹೌದು, ಕಿಟಕಿ ಇರ್ಬೋದು ಅಥವಾ ಮುಚ್ಚಿರ್ಬೋದು, ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಡೋರ್ಸ್ ಇರ್ಬೋದು, ಏನಂತ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಹಿಂಗ್ ಕಟ್ ಆಗಿದೆ ಅಂದ್ರೆ ಅದು ಇನ್ನೂ ಪ್ರಾಜೆಕ್ಟ್ ಆಗಿ ಇನ್ನೂ ಏನೋ ಇತ್ತು ಅಲ್ಲಿ. ಬಾಲ್ಕನಿ ಟೈಪ್ಸ್ ಏನೋ ಗೊತ್ತಿಲ್ಲ. ಜನ ಅಲ್ಲಿ ಔಸ್ಕೊಂಡು ಕೂರಕ್ಕೆ ಸೆಕ್ಯೂರ್ ಆಗಿ. ಆ ಕಡೆಯಿಂದ ಅಟ್ಯಾಕ್ ಮಾಡ್ಬೇಕಾದ್ರೆ ನೀವು ಔಸ್ಕೊಳ್ಳೋಕೆ ಜಾಗ ಬೇಕಲ್ಲ. ಸೊ ಅದು ಎಲ್ಲ. ಮತ್ತು ಇನ್ ಜನರಲ್ ಅಫ್ಕೋರ್ಸ್ ನೀವು ಅಷ್ಟಾದರೂ ಅರ್ಥ ಮಾಡ್ಕೋಬೇಕಪ್ಪ. ನಾನು ಪ್ರತಿಯೊಂದು ಹೇಳೋಕ್ಕಾಗಲ್ಲ. ನೋಡಿ, ಇವರು ನಮ್ಮ ಟೂರ್ ಗೈಡ್ಗಳು. ಓ, ಇಲ್ಲಿ ಏನೋ ಬರೋದು ವಿಡಿಯೋ ಹಿಂದ್ಗಡೆ ಅರುಣ್, ನಂದೊಂದು ವಿಡಿಯೋ ಪ್ಲೀಸ್.
ಸೊ ಇದ್ರ ಬಗ್ಗೆ ಇದು ಮರ ಇದೆಯಲ್ಲ ಇದ್ರ ಬಗ್ಗೆ ಇಲ್ಲಿ ಬರ್ದಿದ್ದಾರೆ ನೋಡಿ ಇದೆ ಇದ್ರ ಬಗ್ಗೆ ಸಿಗ್ನಿಫಿಕೆನ್ಸ್ ಎಲ್ಲ ನಾನಲ್ಲಿ ಮುಂದೆ ಬೋರ್ಡ್ ಇತ್ತಲ್ಲ ನಿಮ್ಗೆ ಅದನ್ನು ತೋರಿಸಿದ್ದೆ ಅಲ್ವಾ ಅದನ್ನು ಪಾಸ್ ಮಾಡಿ ಓದ್ಕೊಳ್ಳಿ ನೀವು. ಸೊ ಇಲ್ಲಿ ರಾಮ ಸೀತೆ ಅಂದರೆ ಬೇಸಿಕಲಿ ರಾಮ ವರ ಕೊಟ್ಟಿದ್ರಂತೆ ಏನೇ ಭೂಕಂಪ ಅಥವಾ ಏನೇ ಪ್ರಳಯ ಆದ್ರೂ ಈ ಮರಕ್ಕೆ ಏನೂ ಆಗಲ್ಲ ಅಂತ. ಸೊ ಹಾಗೆ ತುಂಬ ಶ್ರೇಷ್ಠವಾದ ಮರ ಇದು. ಒಬ್ಬರಿಂದೇ ಒಬ್ರು ಹೋದಂಗೆ ಅದು ನೀಟಾಗೆ ನೋಡಿ ಜನರಿಂದನೇ ಹೋಗ್ತಾ ಇದೆ. ಅಪ್ಪ ದೇವ ಆಮೇಲೆ ಯಾರಿಗಾದ್ರೂ ಹೊಡೆದೇ ವಿಜಿಲ್ ಅಂತ ಅನ್ಕೊಂಡ್ರೆ ಕಷ್ಟ. ಈಗ ಜನರಿಗೆ ಎಲ್ಲರಿಗೂ ಓಡಿಸ್ತಾರೆ. ಇನ್ ಸೆನ್ಸ್ ನನ್ನ ಪ್ರಕಾರ 5 o'clock ಎಂಟ್ರಿ ಕ್ಲೋಸು. ಸೊ ಒಳಗಿರೋರು ಮಾತ್ರ ಹೊರಗೆ ಹೋಗೋಕ್ಕಾಗೋದು. ಸೊ ಇಲ್ಲಿ ನಮ್ಮ ಪಾತಾಳ ಭೈರವಿ ಟೆಂಪಲ್ ಇರೋದು. ನಡ್ಕೊಂಡು ಹೋಗ್ಬೇಕು. ಸೊ ಮೆಟ್ಟಕ್ಕೆ ಹೋಗ್ಬೇಕಾದ್ರೆ ನಾವು ಮೆಟ್ಟಕ್ಕೆ ಹೋಗ್ಬೇಕು. ಬಂದಿರೋದು ಪಾತಾಳ್ಪುರಿ ಮಂದಿರ್ ಕಾ ಇತಿಹಾಸ್ ಅಂತ ಬರ್ತಿದ್ದಾರೆ. ಸೊ ಪಾತಾಳ್ಪುರಿ ಟೆಂಪಲ್ ಬಗ್ಗೆ ಬೇಸಿಕಲಿ ಇಲ್ಲಿರೋದು ಫುಲ್ಲು ಪಾಸ್ ಮಾಡ್ಕೊಂಡು ಓದಿ. ನಾವು ಹೊರಗೆ ಹೋಗ್ತೀವಿ. ಈಗ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ, ಯಾರು ಎಲ್ಲೂ ಕಳೆದು ಹೋಗಬಾರ್ದು. ಪ್ಲಸ್ ಏನು ಏನು ಮಾಡಬಾರ್ದು. ನೀವು ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಮಂದಿರಿದೆ. ಇಲ್ಲಿ ನಮಗೆ ಕುಂಕುಮ ತುಂಬ ಚಂದವಾಗಿ ಇಟ್ಕೊಟ್ರು. ಸೊ ಈ ಕಡೆ ಟೆಂಪಲ್, ಬನ್ನಿ ಟೆಂಪಲ್ಗೆ ಹೋಗುವ. ಸೊ ಇಲ್ಲಿ ನಾವು ಕೆಳಗೆ ಹೋಗ್ಬೇಕು. ಈ ಕೆಳಗೆ ಹೋಗಬೇಕು. ಸೊ ಇವಾಗ ನಾವು ಒಂದು ಫ್ಲೋರ್ ಕೆಳಗೆ ಬಂದ್ವಿ. ಅಂದರೆ ಅಂಡರ್ ಗ್ರೌಂಡ್ ಇದು, ಅದಕ್ಕೆ ಪಾತಾಳ್ಪುರಿ ಹೆಸರು. ಈ ಥರ ತುಂಬ ಚಿಕ್ಕ ಚಿಕ್ಕಾಗೆ ನಮ್ಮ ದೇವರೆಲ್ಲ ತುಂಬ ಮುಂದೆ ಎಲ್ಲ ಇದ್ದಾರೆ, ವಿಗ್ರಹಗಳೆಲ್ಲ. ಸೊ ಬನ್ನಿ ನೋಡುವ. ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ. ಫುಲ್ಲು ನಿಮ್ಗೆ ನಾವು ಇವಾಗ ತಾನೇ ಮಂದಿರ ಕೆಳಗಡೆ ಹೋಗಿ ಬಂದ್ವಿ. ಇಲ್ಲಿ ನಿಮಗೆ ಫುಲ್ ಸ್ಟೋರಿ ಪ್ರತಿಯೊಂದು ಇಲ್ಲಿ ವಾಲ್ ಮೇಲೆ ಕೆತ್ತನೆ ಮಾಡಿದ್ದಾರೆ. ಆಮೇಲೆ ಏನೇನೋ ಕ್ಲೀನಾಗಿ ಸ್ಟೋರೀಸ್ ಎಲ್ಲ ಬರ್ದಿದೆ ಅಂತ ಎಲ್ಲ ಹೇಳಿದೆ ಅಲ್ವಾ. ಇವರು ನಮಗೆ ಪೂರಾ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರು ಪಾಪ. ಸೊ ಇದೆಲ್ಲ ಪ್ರಯಾಗ್ರಾಜಲ್ಲಿ ನಮಗೆ ಮಾಡಿರೋ ಅರೇಂಜ್ಮೆಂಟ್ಸ್ ಆಗಲಿ, ಟೆಂಟ್ ಆಗಲಿ, ಏನೇನು ಈವೆಂಟ್ಸ್ ಇತ್ತು ಪ್ರತಿಯೊಂದು. ಸೊ ಸ್ಟಾಲ್ಸ್ ಎಲ್ಲ ಹಾಕಿದ್ರಲ್ಲ, ಫುಡ್ಡು, ಇನ್ನೂ ಏನೇನೋ ಬರುತ್ತಲ್ಲ ಆ ಥರ ಎಲ್ಲ. ಸೊ ಇಲ್ಲಿಂದ ನಿಮ್ಗೆ ಅರ್ಧ ಆದರೂ ಕಾಣುತ್ತೆ. ಬಟ್ ತುಂಬ ದೂರನೂ ಇದೆ. ಆ ಬ್ರಿಡ್ಜ್ ಹಿಂದೆನೂ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ತುಂಬ ಸೆಕ್ಟರ್ಸ್ ಇದೆ. ಇದು ತುಂಬ ಚಿಕ್ಕದೇನಲ್ಲ, ತುಂಬ ದೊಡ್ಡದು. ಅವ್ರು ಇನ್ನೂ 2 ಜಾಗ ಎಲ್ಲಿ ವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ ಅಲ್ಲಿ ಹೋಗ್ತೀವಿ. ಅದಕ್ಕೂ ಮುಂಚೆ ಅಫ್ಕೋರ್ಸ್ ವಿ ನೀಡ್ ಅ ಚಾಯ್ ಬ್ರೇಕ್. ಇದಕ್ಕೆ ನಾವಿಲ್ಲಿ ಟೀ ಕುಡಿಯೋಕ್ಕೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಟೀ ಚೆನ್ನಾಗಿತ್ತು. ಇವಾಗ ನಾವು ವಿಮಾನ್ ಮಂಟಪ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಬರ್ತೀರಾ ಅಂದರೆ ನಡಿಯೋಕ್ಕೆ ರೆಡಿ ಇರಬೇಕು. ಎಷ್ಟು ನಡಿಬೇಕಂದ್ರೆ ಅಷ್ಟು ನಡಿಬೇಕು. ನೀವು ಜಗದೀಶ್ ಕ್ರೇಜಿ ಇದೆ ಅಲ್ಲ. ವಾವ್. ಸೊ ಇನ್ನೊಳಗಡೆ ಫೋನ್ಸ್ ನಾಟ್ ಅಲೌಡ್ ಅಂತ ಅನ್ಕೋತೀನಿ. ಇಲ್ಲಿ ತನಕ ನಾನು ಮಾಡ್ಬೋದು. ಸೊ 3 ಫ್ಲೋರ್ ಇದೆ. 3 ಫ್ಲೋರಲ್ಲೂ ಹೆಂಗೆ ಅಂದರೆ ನಿಮಗೆ ಮೇಲ್ಗಡೆ ಕಂಪ್ಲೀಟ್ ಸ್ಟೋರಿ ಬೇರೆ ನಮ್ಮ ಶಂಕರಾಚಾರ್ಯ ಆಗಿರ್ಬೋದು ಅಥವಾ ನಮ್ಮ ಶಿವಜಿದಾಗಿರ್ಬೋದು. ಸೊ ತುಂಬ ದೇವ್ರದ್ದು ಸ್ಟೋರೀಸ್ ಒಂದೊಂದು ಫ್ಲೋರಲ್ಲೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಹೊರಗಡೆ ಅಂದರೆ ಬಾಲ್ಕನಿ ಅಂತಾರಲ್ಲ, ಸೊ ಆ ಥರ ಎಲ್ಲ ಫ್ಲೋರಲ್ಲೂ ಈ ಥರ ಒಂದು ಬಾಲ್ಕನಿ ಇದೆ ನೋಡಿ. ಈ ಥರ 4 sides ಬಾಲ್ಕನಿ 3 ಫ್ಲೋರಲ್ಲೂ ಇದೆ. ಸೊ ಹಂಗೆ ಅಲ್ಲಿ ಟಾಪ್ ಫ್ಲೋರಲ್ಲಿ ಬಾಲ್ಕನಿ ನಾವು ನಿಂತಿದ್ದೀವಿ. ಇದು ಮಹಾಕುಂಭ್ ನೋಡಿ, ಕುಂಭಮೇಳ ಎಷ್ಟು ದೊಡ್ಡದಾಗಿದೆ. ಇಲ್ಲಿಂದ ನೀವು ಇದೊಂದು 20-30% ವ್ಯೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಗಾಟ್ ಸಮಥಿಂಗ್ ದಟ್ ಇಸ್ ರಿಯಲಿ ಹೆಲ್ದಿ ನೋಡಿ. ಇಲ್ಲಿ ಕಾಣುತ್ತಾ ನಿಮಗೆ. ಶಿವಾಲಯ ಪಾರ್ಕ್ಗೆ ಹೋಗ್ಬೇಕು. 3 ಸ್ಟಾಪ್ ತೊಗೊಂಡು ಒಂದರಿಂದ ಒಬ್ರಿಗೆ 20 ರೂಪಾಯಿ ಕೊಟ್ಟು 1-2 ಕಿಲೋಮೀಟ್ರ್, ಇನ್ನೊಬ್ರಿಗೆ 20 ರೂಪಾಯಿ ಕೊಟ್ಟು 2 ಕಿಲೋಮೀಟ್ರ್, ಇನ್ನೊಬ್ರಿಗೆ 20 ರೂಪಾಯಿ 2 ಕಿಲೋಮೀಟ್ರ್ ಹೋಯ್ತು ಕತೆ. 8 ಗಂಟೆಗೆ ಕ್ಲೋಸ್ ಆಗುತ್ತೆ ಅದು ಶಿವಾಲಯ ಪಾರ್ಕ್. ಅಲ್ಲಿಗೆ ಹೋಗ್ಲೇಬೇಕು ನಾವು ಅದರಷ್ಟರಲ್ಲಿ. ಇವಾಗ ಆಲ್ರೆಡಿ 7:20 ಆಗಿದೆ. ವಿ ಜಸ್ಟ್ ಹ್ಯಾವ್ 40 minutes ಲೆಫ್ಟ್ ಆ್ಯಂಡ್ 4 kilometers ಟು ಕವರ್. ಸೊ ನಾವು ಗಾಡೀಲಿ ಬರೋದಿದ್ದರೆ ಬ್ರಿಡ್ಜ್ ಅಲ್ಲಿ ತಿರ್ಸ್ಕೊಂಡು 2 ಕಿಲೋಮೀಟ್ರು, ಆಮೇಲೆ ಬ್ರಿಡ್ಜ್ ಮೇಲೆ ಬರಬೇಕಿತ್ತು. ಬಟ್ ಇಲ್ಲಿ ಹಾರಿ ಡೈರೆಕ್ಟ್ ಮೆಟ್ಲತ್ತು ಬಿಟ್ಟರೆ ಬ್ರಿಡ್ಜ್ ಸಿಗುತ್ತೆ. ಸೊ ಇವಾಗ ನಾವು ಇದನ್ನು ಕ್ರಾಸ್ ಮಾಡಬೇಕಿತ್ತು. ನಮ್ಮ ಅಣ್ಣ ಬೇಡ ಬಿಡು, ರೈಟಲ್ಲೇ ಹೋಗಿ ನೋಡೋಣ ಅಂದರು. ನಂಗೆ ಬಿಟ್ಟು ಹೊಟ್ಟೋಗ್ತಾರೆ. ಏನು ಮಾಡಿದ್ದಾರೆ ಅಂತೀರ ಅರೇಂಜ್ಮೆಂಟ್ಸ್, ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಟೆಂಟ್ ಎಲ್ಲ ಹಾಕ್ಬಿಟ್ಟು ಅರೇಂಜ್ ಮಾಡಿಕೊಟ್ಟಿದ್ದಾರೆ ನಮ್ಮ ಯೋಗಿಯವರು. ಡೇ ಕ್ಲೋಸ್ ಆಗುತ್ತೆ ಈಗ. ಆಲ್ರೆಡಿ 7:35. ವಿ ಹ್ಯಾವ್ 25 more minutes. ಒಂದ್ಸಲಿ ಎಂಟರ್ ಆದರೆ ಸಾಕು, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನೂ ನಡಿಬೇಕು. ಅಲ್ಲಿರೋದು ನಮ್ಗೆ ಎಂಟ್ರಿ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತೀನಿ. ಅಲ್ಲಿ ಯಾಕಂದರೆ ಟಿಕೆಟ್ ಕೌಂಟರ್ ಓಪನ್ ಇದೆ. ಇವಾಗ ಜನ ತೊಗೋತಾ ಇದ್ದಾರೆ. ಓಡಿ ಬಂದು ಟಿಕೆಟ್ ಕೂಡ ತೊಗೊಂಡ್ವಿ. ನೋಡಿದ್ರೆ ಆಮೇಲೆ ಅದಕ್ಕೂ ಮುಂಚೆ ಸ್ವಲ್ಪ ಎನರ್ಜಿ ಬೇಕಿತ್ತು. ಟೀ ಕುಡಿಯೋಣ, ನಮಗೆ ಟೀ ಎಲ್ಲಿ ನೋಡಿದ್ರು ಬೇಕೇ ಬೇಕು. ಟೀ ಕುಡಿಯೋಣ ಅಂತ ಇಲ್ಲಿ ಬಂದ್ವಿ. ಆಮೇಲೆ ಇವರು ಕೇಳಿದ್ರೆ ಭಯ್ಯ 10 ಗಂಟೆ ತನಕ ಓಪನ್ ಇದೆ ಅಂದರು. ಅದಕ್ಕೆ ನಾವು ಅಂದ್ವಿ ಮೆನ್ಯೂಲಿ ಏನೇನಿದೆ ಎಲ್ಲ ಕೊಡಿ ನಮಗೆ ಅಂತ. ಸೊ ಟೀ, ಬನ್ ಮಸ್ಕಾ ಅಂತೆ, ಪಾವ್ ಭಾಜಿ, ವಡಾ ಪಾವ್ ಎಲ್ಲ ತೊಗೋತಾ ಇದ್ದೀವಿ. ಅದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ದಕ್ಕೆ ನಾವು ಟ್ರೈ ಮಾಡೋಣ ಅಂತ 2 ಸಮೋಸ ತೊಗೊಂಡಿದ್ದೀವಿ. ಹೌಸ್ ಇಟ್ ಬಾಯ್ಸ್?
ಮೆಣಸಿನ್ಕಾಯಿ ತಿನ್ನೋ. ಸೊ ಪ್ರತಿಯೊಂದು ಏನೇ ಇದ್ರೂ ಇಲ್ಲಿ ಅದ್ರ ಕೆಳಗೆ ಅದ್ರ ಬಗ್ಗೆ ಬರೆದಿರ್ತಾರೆ ಡೀಟೇಲ್ಸ್ ಆಗಿ. ಅಣ್ಣ ಬಾರಣ್ಣ ನಿನ್ನ ಸೆಟಪ್ ಮಾಡಿರೋದು ಕೇದಾರ್ನಾಥ್, ಶ್ರೀ ಮಹಾಕಾಲೇಶ್ವರ್, ಓಂಕಾರೇಶ್ವರ್. ಸೊ ಇದು ಯಾವುದು ಗೊತ್ತಾ? ಇದು ರುದ್ರ ಪ್ರಯಾಗ್, ಉತ್ತರಾಖಂಡ್ ಕೇದಾರ್ನಾಥ್ ಟೆಂಪಲ್. ಇದು ನಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು, ಏನೇ ಇರ್ಬೋದು, ಸೊ ಇಂಥ ಜಾಗಕ್ಕೆಲ್ಲ ನಾವು ಹೋಗ್ಬೇಕು ಅಂದರೆ ದೇವ್ರು ಕರೀದೆ ನಾವು ಇಲ್ಲೆಲ್ಲ ಹೋಗೋಕ್ಕೆ ಆಗಲ್ಲ. ಯಾರು ನಾನು ಅತಿಥಿಗೆಲ್ಲ ಇಲ್ಲಿ ಫುಲ್ ಡೀಟೇಲ್ಸ್ ಹಾಕಿದ್ದಾರೆ, ನೀವು ಬೇಕಿದ್ರೆ ಪಾಸ್ ಮಾಡ್ಬಿಟ್ಟು ಓದ್ಬೋದು. ಬನ್ನಿ ಟೆಂಪಲ್ ತೋರಿಸ್ತೀನಿ. ನೋಡಿದ್ದು ನಾವು ಇದು ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಆಫ್ ಇಂದೋರ್. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಂಟ್ರೆನ್ಸ್. ವಾವ್. Baidyanath temple, known as Baba Baidyanath Dham, is one of the 12 Jyotirlingas and one of the 51 Shakti Peethas. The unique confluence of Shiva and Shakti makes the temple of destination of immense religious significance. ನೋಡಿ ಎಷ್ಟು ಚೆನ್ನಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್, ರಾಮನಾಥ ಸ್ವಾಮಿ ಟೆಂಪಲ್, ಮಹಾರಾಷ್ಟ್ರದಲ್ಲಿ ಕೈಲಾಸ ಟೆಂಪಲ್. ಕೈಲಾಸ ಟೆಂಪಲ್ ಅಂತ ನೋಡಿ. ಏನು ಗುರು, ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್, ದೂಸರಾ ಮಾತೇ ಇಲ್ಲ ಅಂತಾರಲ್ಲ. ನಾವು ಹಿಂಗೆ ಹೇಳ್ತೀವಿ ಅಂದರೆ ನಿಜ ಆ್ಯಕ್ಚುಲ್ ಒರಿಜಿನಲ್ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕೊಳ್ಳಿ. ಜ್ಯೋತಿರ್ಲಿಂಗ್ಸ್ ನೋಡಿದ್ರ 18 ಮಹಾಶಕ್ತಿ ಪೀಠ್ಸ್. ವಾವ್ ನೋಡಿ, ತುಂಬ ಚೆನ್ನಾಗಿದೆ. ಶ್ರೀ ರಾಮನಾಥ ಸ್ವಾಮಿ ಟೆಂಪಲ್, ರಾಮೇಶ್ವರಂ. ಸೊ ನಾವು ಇಲ್ಲಿ ತನಕ ಹೋಗಿರೋದಂದರೆ ನಮ್ಮ ಫ್ಯಾಮಿಲಿ ಫುಲ್ ನಾವು ರಾಮೇಶ್ವರಂಗೆ ಹೋಗಿದ್ದೀವಿ. ಅಟ್ಲೀಸ್ಟ್ ಒಂದಕ್ಕಾದ್ರೂ ಹೋಗಿದ್ದೀವಿ ಅಂತ ಖುಷಿ ಪಡಬೇಕು. ಸೊ ನಾವು ಹೋಗಿದ್ದಕ್ಕೆ ಹೌಲಾಧರ್ ಮೌಂಟೇನ್ ರೇಂಜ್ ಆಫ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಬೆನ್ವಾ. Sanskrit inscription engraved on stone slabs in the temple tells us that Shivling known as Vaidya. Whoa! ಯಾವ್ದಿದು? ಇದ್ರ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. The seven Hindu mythological texts mention the earth being supported on the backs of elephants themselves, standing on the back of the tortoise or turtle. The Somnath temple. ಯಾ ಅಣ್ಣ ಶಿಗ್ ರೌಂಡ್ ಮಾರ್ಗ. ಇದಿರೋದು ದ್ವಾರಕಾ, ಗುಜರಾತ್. ಸೊ ಮೋಸ್ಟ್ ಆಫ್ ದ ಟೆಂಪಲ್ಸ್ ಗುಜರಾತ್ ಹತ್ರನೇ ಇದೆ. ತ್ರ್ಯಂಬಕೇಶ್ವರ್, ದ ಶ್ರೀ ತ್ರ್ಯಂಬಕೇಶ್ವರ್ ಟೆಂಪಲ್, ನಾಸಿಕ್, ಮಹಾರಾಷ್ಟ್ರ. ಕ್ರೇಜಿ ಇದೆ ಅಲ್ಲ ಡಿಸೈನ್, ಹಿಂದೆ ಮೇಲ್ಗಡೆ ಸ್ಪೈಕ್ಸ್ ಎಲ್ಲ ಇದೆ. ಭೀಮಶಂಕರ್ ಟೆಂಪಲ್, ಖೇಡ್, ಮಹಾರಾಷ್ಟ್ರ. ಸಕ್ಕತ್ತಿದೆ. ಚಂದಾಮಳರಿ ಎಕ್ಕಚ್, ಛತ್ರಪತಿ ಸಂಭಾಜಿನಗರ್, ಮಹಾರಾಷ್ಟ್ರ. ಗ್ರೀಷ್ಣೇಶ್ವರ್ ಜ್ಯೋತಿರ್ಲಿಂಗ ಟೆಂಪಲ್, ಮಾಮಲಾಪುರಂ, ತಮಿಳುನಾಡು. ಶೋರ್ ಟೆಂಪಲ್ ನೋಡಿ. ಸಾರಿ, ವೀರಭದ್ರ ಟೆಂಪಲ್. ವಾವ್, ಸಕ್ಕತ್ತಿದೆ ನೋಡಿ. ಲಿಂಗರಾಜ್ ಟೆಂಪಲ್, ಭುವನೇಶ್ವರ್, ಒಡಿಸ್ಸಾದಲ್ಲಿರೋದಿದು. ವಾವ್. ಡೆಡಿಕೇಟೆಡ್ ಟು ಪಶುಪತಿ ಆ್ಯಂಡ್ ಅವತಾರ್. ವಾವ್ ಅಂದಿದ್ದು ನನ್ನ ಟೆಂಪಲ್ ಹೆಸರುಗಲ್ಲಪ್ಪ, ಟೆಂಪಲ್ ನೋಡಿ ಆರ್ಕಿಟೆಕ್ಚರ್. ಎಕ್ಸಿಬಿಷನ್ನ ಮುಗಿಸಿ 12 ಜ್ಯೋತಿರ್ಲಿಂಗ ಮತ್ತು ಎಕ್ಸ್ಟ್ರಾ ಇನ್ನೇನೋ ಟೆಂಪಲ್ಸ್ ಇತ್ತು ಅದೆಲ್ಲ ಮುಗಿಸಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ರೂಮ್ 7 ಕಿಲೋಮೀಟರ್ಸ್ ಇದೆ, ಬಟ್ ಇಲ್ಲಿ ಎಲ್ಲೂ ನಮಗೆ ಟುಕ್ ಸಿಗ್ತಿಲ್ಲ. ಇದು ಶಾರ್ಟ್ ಕಟ್, ಇಲ್ಲಿ ನಾವು ಹತ್ಕೊಂಡು ಹೋಗ್ಬೇಕು. ಸೊ ಆಂಗಲ್ ಆಫ್ ಇನ್ಕ್ಲಿನೇಷನ್ ಆನೇ ಆಗಿಲ್ಲ. ಸೊ ನಾವು ಬೇಸಿಕಲಿ ಇದು ಹತ್ಕೊಬಂದೆ, ಟುಕ್ ಸಿಗ್ತಿಲ್ಲ. ಈಗ ನಮ್ಮ ರೂಮ್ಗೆ ಇನ್ನೂ ಒಂದು 6-7 ಕಿಲೋಮೀಟ್ರ್ ಇದೆ. ಇದೇ ಥರ ಸುಮ್ಮನೆ ನಡ್ಕೊಂಡು ಹೋಗೋದೇ ಆಯಿತು. ಓ ತಿರ್ಸ್ಕೊಬಂದರು ಅಣ್ಣವರು ಬಂದರು. ಫುಡ್ ಆರ್ಡ್ರ್ ಮಾಡ್ತೀನಿ. ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಇದೆ ಅಂತ, ಬಟ್ ನೆನ್ನೆ ಗೊತ್ತಾಯಿತು ಇದೆ ಅಂತ. ಸೊ ಅದಕ್ಕೇ ನೆನ್ನೆ ಆರ್ಡ್ರ್ ಮಾಡಿದ್ವಿ. ಇವತ್ತು ಕೂಡ ಮನೆಗೆ ಹೋಗ್ತೀವಿ, ಫುಡ್ ಆರ್ಡ್ರ್ ಮಾಡ್ತೀವಿ, ನೋಡ್ಬೇಕೇನು ತಿನ್ನೋದು ಅಂತ. ವ್ಲಾಗ್ ಮಾಡೋದು ಸುಲಭ ಅಲ್ಲ, ಕಷ್ಟ. ಯಾಕಂದರೆ ನೀವು ತುಂಬಾ ನ್ಯಾಪ್ ಕಾಟ್ಕೋಬೇಕು. ಬಟ್ ನಾನೇ ನ್ಯಾಪ್ ಕಾಟ್ಬೇಕು, ನಾನು ತೋರಿಸೋದೇ ಹಿಂಗೆ. ಬೇಕಿದ್ರೆ ನೋಡಿ, ಇಲ್ಲ ಅಂದರೆ ಪ್ಲೀಸ್ ನೋಡಿ. ಸೊ ಅಲ್ಲಿ ತನಕ ಬಂದು ಒಂದು ಸಾಫ್ಟೀಸ್ ತಿನ್ನೋದಂತ. ಸಾಫ್ಟೀಸ್ ನನಗೂ ಇಷ್ಟ, ನಮ್ಮ ಅಣ್ಣಗೂ ಇಷ್ಟ. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಟು ಹ್ಯಾವ್ ಅ ಸಾಫ್ಟಿ. ಇನ್ನೊಂದು ಕಸನ್ ಇದ್ದಲ್ಲ, ಅವ್ನು ಹೊಟ್ಟೋದ ರೂಮ್ಗೆ, ಅವ್ನಿಗೆ ಆಗಲ್ವಂತ ಇದೆಲ್ಲ. ವಾಟ್ ಇಸ್ ದಟ್?
ಬ್ರೌನಿ ಚಾಕ್ಲೇಟ್ ಬ್ರೌನಿ ನಾನು ಕೂಡ ಅದು ಮಾಡಿದ್ದೀನಿ ಬಟ್ ನಾನು ಸ್ಮಾಲ್ ಅವನು ಲಾರ್ಜ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂದರೆ ಮದುವೆ ಕೊಡ್ತಾ ಕೂಡ ಆಫ್ ಟೀಸ್ ಆ್ಯಂಡ್ ದೆನ್ ಬ್ರೌನಿ ಚಾಕ್ಲೇಟ್ ಬ್ರೌನಿ ಚೆನ್ನಾಗಿರಲಿಲ್ಲ ಬಟ್ ಸ್ವಲ್ಪ ರಾಜ್ಮಾ ಚಾವಲ್ ತಿನ್ಬೇಕು ಅನ್ನಿಸ್ತು ಅದಕ್ಕೆ ನಾವು ರಾಜ್ಮಾ ಚಾವಲ್ ತೊಗೊಂಡಿದ್ದೀವಿ ಇವಾಗ ರೂಮಿಗೆ ಹೋಗಿ ಊಟ ಮಾಡಿ ತಾಚಿ ಮಾಡಿ ನಾಳೆ ಬೆಳಿಗ್ಗೆ ವಾರಣಾಸಿಗೆ ಹೊರಟು ಸಿ ಯು ದೆನ್ ವೆರಿ ಮಚ್ ಎವ್ರಿ ಒನ್ ಈ ಬ್ಲಾಗ್ ನ ಕೊನೆ ತನಕ ನೋಡಿದ್ದಕ್ಕೆ ಸೊ ನೆಕ್ಸ್ಟ್ ಬ್ಲಾಗ್ ಕೂಡ ಇಷ್ಟೇ ಫನ್ ಇರುತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಜೈ ಶ್ರೀರಾಮ್